ನಮಸ್ಕಾರ. ನನ್ನ ಹೆಸರು ನಿಶಾ. ನನ್ನ ಸೋಷಿಯಾಲಜಿ ಸೆಮಿನಾರ್ ಟಾಪಿಕ್ ಬಂದು ಸಾಮಾಜಿಕ ಉದ್ಯಮಿ. ನಿವೇಶ್ ರಾಜ್ ಭಾರತೀಯ ಸಾಮಾಜಿಕ ಉದ್ಯಮಿಯಾಗಿದ್ದು, ಯುವ ನಾಯಕತ್ವವನ್ನು ಹುಟ್ಟುಹಾಕುವ ಮತ್ತು ಆರೋಗ್ಯ, ಸ್ವಚ್ಛತೆ ಸೇರಿದಂತೆ ಸಾಮಾಜಿಕ ವಿಘ್ನಗಳನ್ನು ಪರಿಹರಿಸುವ ಕ್ರಮಗಳಲ್ಲಿ ತಮ್ಮ ಜೀವನವನ್ನು ತೊಡಗಿಸಿಕೊಂಡಿದ್ದಾರೆ. ಇವರು ರಾಮಾನುಜಂ ಸ್ಕೂಲ್ ಆಫ್ ಮ್ಯಾಥಮೆಟಿಕ್ಸ್ ಪಟ್ನಾದಲ್ಲಿ ವಿದ್ಯಾಭ್ಯಾಸ ಮಾಡಿದ್ದಾರೆ. ಈ ಸಂಸ್ಥೆ ಅತ್ಯಾಧುನಿಕ ಶಾಲೆಗಳಲ್ಲಿ ಒಂದಾಗಿದೆ. ತಮ್ಮ ಗುರು ಆನಂದ್ ಕುಮಾರ್ ಅವರ ಶೈಕ್ಷಣಿಕ ದೃಷ್ಟಿಕೋನದಲ್ಲಿ ಪ್ರೇರಣೆ ಪಡೆದುಕೊಂಡಿದ್ದಾರೆ. ಇದು ಉನ್ನತ ಮಟ್ಟದ ಶಿಕ್ಷಣ ನೀಡುವುದರಲ್ಲಿ ಪ್ರಸಿದ್ಧವಾಗಿದೆ. ಇದೇ ಸಮಯದಲ್ಲಿ ನಿವೇಶ್ ರಾಜ್ ಅವರು ಶಿಕ್ಷಣದ ಸುಧಾರಣೆ ಮತ್ತು ಸಾಮಾಜಿಕ ಬದಲಾವಣೆ ಬಗ್ಗೆ ಆಸಕ್ತಿ ಬೆಳೆಸಿಕೊಂಡರು. ಪ್ರಾಥಮಿಕ ಶಿಕ್ಷಣದ ನಂತರ ಅವರು ಸಾಮಾಜಿಕ ನವೋದ್ಯಮ, ಯುವ ನಾಯಕತ್ವ ಮತ್ತು ಉದ್ಯಮಶೀಲತೆ ಇವುಗಳ ಮೇಲೆ ಮುಂದುವರಿದ ಅಧ್ಯಯನ ಮಾಡಿದರು. ಅವರು ಸಂಯುಕ್ತ ರಾಷ್ಟ್ರ ಯುವ ನಾಯಕತ್ವ ಕಾರ್ಯಕ್ರಮಗಳಲ್ಲಿ ಹಾಗೂ ಅಂತಾರಾಷ್ಟ್ರೀಯ ಯುವ ಶೃಂಗಸಭೆಯಲ್ಲಿ ಭಾಗವಹಿಸಿ ತಮ್ಮ ಜ್ಞಾನವನ್ನು ವಿಸ್ತರಿಸಿದರು. ಅವರ ಶಿಕ್ಷಣ ತತ್ವವೇನೆಂದರೆ, ಅವರು ಪ್ರಾಯೋಗಿಕ ಮತ್ತು ಸಾಮಾಜಿಕ ಪರಿಣಾಮ ನೀಡುವ ಶಿಕ್ಷಣವನ್ನು ಮಹತ್ವದಂತೆ ಪರಿಗಣಿಸುತ್ತಾರೆ. ಅವರ ಅಭಿಪ್ರಾಯದಲ್ಲಿ ಶಿಕ್ಷಣವು ಕೇವಲ ಪುಸ್ತಕಾಧ್ಯಯನಕ್ಕೆ ಸೀಮಿತವಾಗದೆ ವಿದ್ಯಾರ್ಥಿಗಳಿಗೆ ಆಲೋಚಿಸಲು, ಶ್ರಮಿಸಲು ಮತ್ತು ಸಮಾಜದ ಒಳಿತಿಗಾಗಿ ಮುನ್ನಡೆಸಲು ಸಹಾಯ ಮಾಡಬೇಕು. ಈ ಆಲೋಚನೆಯ ಮೇಲೆ ಅವರು ಸ್ಥಾಪಿಸಿದ ದ ಲೀಡರ್ಶಿಪ್ 30 ಸಂಸ್ಥೆ ಯುವಕರಿಗೆ ನೈಜ ಸಾಮಾಜಿಕ ಕಾರ್ಯಕ್ರಮಗಳ ಮೂಲಕ ನಾಯಕತ್ವ ತರಬೇತಿ ನೀಡುತ್ತದೆ. ಇದು ಭಾರತದ ಅತಿದೊಡ್ಡ ನಾಗರಿಕ ಹಕ್ಕುಗಳ NGOಗಳಲ್ಲಿ ಒಂದಾಗಿದೆ. ಲೀಡರ್ಶಿಪ್ 30 ಒಂದು ಸುಧಾರಣಾ ಕಾರ್ಯಕ್ರಮವಾಗಿದ್ದು, ಸಮುದಾಯಕ್ಕೆ ಕಾರ್ಯಸಾಧ್ಯವಾದ ಪರಿಹಾರಗಳನ್ನು ನೀಡುತ್ತದೆ ಹಾಗೂ ದೇಶಾದ್ಯಂತ 30 ಯುವ ಪ್ರವರ್ತಕರನ್ನು ಬೆಳೆಸುವಲ್ಲಿ ಇದು ಕಾರ್ಯನಿರ್ವಹಿಸುತ್ತದೆ. ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ CEO ಮತ್ತು ಸಂಸ್ಥಾಪಕರಾಗಿದ್ದು, ದಿ ಲೀಡರ್ಶಿಪ್ 30 21 ಏಪ್ರಿಲ್ 2018 ಇಲ್ಲಿಯವರೆಗೆ ಮುಂಬೈ, ಮಹಾರಾಷ್ಟ್ರ ವಿಶ್ವಸಂಸ್ಥೆಯು ನಿಗದಿಪಡಿಸಿದ 17 ಸುಸ್ಥಿರ ಅಭಿವೃದ್ಧಿ ಗುರಿಗಳಿಗೆ ನಿರ್ದಿಷ್ಟವಾಗಿ ಹೊಂದಿಕೊಂಡ ಭಾರತದ ಮೊದಲ ಮತ್ತು ಏಕೈಕ ನಾಯಕತ್ವ ಕಾರ್ಯಕ್ರಮವಾಗಿದೆ. ಇದು 50,000ಕ್ಕಿಂತ ಹೆಚ್ಚು ವ್ಯಕ್ತಿಗಳನ್ನು ಹೊಂದಿದೆ. ಅವರ ಇನ್ನೊಂದು ಸ್ಟೆಪ್ ಅಪ್ ಫಾರ್ ಹೆಲ್ತ್ ಇಂಡಿಯಾ ಚಾಲನೆಯನ್ನು ಅಗತ್ಯವಿರುವವರು ವ್ಯಕ್ತಿಗಳಿಗೆ ಮೂಲಭೂತ ವೈದ್ಯಕೀಯ ಆರೋಗ್ಯ ಮತ್ತು ಸೋಂಕು ನಿವಾರಕ ಸೌಲಭ್ಯಗಳನ್ನು ಒದಗಿಸಲು ಕಾಳಜಿ ವಹಿಸುತ್ತದೆ. ಅವರು ವಿಶ್ವಸಂಸ್ಥೆಯಲ್ಲಿ ಯುವ ಅಸೆಂಬ್ಲಿಗೆ ಒಬ್ಬ ಏಜೆಂಟ್ ಆಗಿದ್ದಾರೆ ಹಾಗೂ ಹ್ಯುಮ್ಯಾನಿಟಿ ಫಸ್ಟ್ ಫೌಂಡೇಶನ್ನ ಪ್ರಧಾನ ಕಾರ್ಯದರ್ಶಿಯೂ ಆಗಿದ್ದಾರೆ. ಸ್ಟೆಪ್ ಅಪ್ ಫಾರ್ ಹೆಲ್ತ್ ಇಂಡಿಯಾ 12 ಜೂನ್ 2016ರಂದು ಪ್ರಕಟಿಸಲಾಗುತ್ತದೆ. ಇಲ್ಲಿಯವರೆಗೆ ಮುಂಬೈ, ಮಹಾರಾಷ್ಟ್ರಗಳಲ್ಲಿ ಪ್ರಕಟಿಸಲಾಗಿದ್ದು, ಇದರ ದೃಷ್ಟಿ ಏನೆಂದರೆ ಆರೋಗ್ಯ, ನೈರ್ಮಲ್ಯ ಮತ್ತು ಸ್ವಚ್ಛತೆಯ ಮೂಲಭೂತ ಅಂಶಗಳೊಂದಿಗೆ ಹಿಂದುಳಿದವರಿಗೆ ಸಹಾಯ ಮಾಡುವುದು, ಜ್ಞಾನ ನೀಡುವುದು. ಇದರ ಧ್ಯೇಯ ಭಾರತದ ಎಲ್ಲ ಸಮುದಾಯಗಳಲ್ಲಿ ಆರೋಗ್ಯ, ನೈರ್ಮಲ್ಯ ಮತ್ತು ಸ್ವಚ್ಛತೆಯ ಬಗ್ಗೆ ಅರಿವು ಮೂಡಿಸುವುದರ ಜೊತೆಗೆ ಜನರ ಬದಲಾವಣೆಯ ಏಜೆಂಟ್ಗಳಾಗುವ ಸಾಮರ್ಥ್ಯವನ್ನು ಗುರುತಿಸುವಂತೆ ಮಾಡುವುದು. ವ್ಯಕ್ತಿಗಳು ಸ್ವಾವಲಂಬಿಗಳಾಗಿ ಘನತೆಯಿಂದ ಮತ್ತು ಸುಸ್ಥಿರ ಗುಣಮಟ್ಟದ ಜೀವನವನ್ನು ಆನಂದಿಸಲು ಪ್ರೇರೇಪಿಸುವುದಕ್ಕೆ ಸಹಾಯವಾಗಿದೆ. ಇವರು ಇಂದಿನ ಕ್ವಾಂಟ್ ಉಪನ್ಯಾಸಕರು. ಜಾಂಬೂರಿ ಎಜುಕೇಷನ್ನಲ್ಲಿ ಹಿರಿಯ ಸಲಹೆಗಾರರಾಗಿ ಜೂನ್ 2014 ಜುಲೈ 2018ರವರೆಗೆ ಕ್ವಾಂಟ್ ಫ್ಯಾಕಲ್ಟಿಯಾಗಿ GMAT, GRE, SAT ವಿಷಯ ಪರೀಕ್ಷೆ, ಗಣಿತ, ಭೌತಶಾಸ್ತ್ರ ವಿಷಯಗಳ ಡೆವಲಪರ್ಗಳಾಗಿ ಹಿರಿಯ ಸಲಹೆಗಾರರಾಗಿದ್ದರು. ಉದ್ದೇಶ ಏನೆಂದರೆ, ಸಮಾಜದಲ್ಲಿ ಹಲವಾರು ಸಮಸ್ಯೆಗಳು ಎದುರಾಗೋದ್ ಕಾರಣನೇ ಸ್ವಚ್ಛತೆ ಇಲ್ದಿರೋದು. ಸ್ವಚ್ಛತೆ ಇಲ್ಲ ಅಂದರೆ ಸಮಾಜದಲ್ಲಿ ಯಾರು ಕೂಡ ಆರೋಗ್ಯವಾಗಿ ಇರೋದಕ್ಕೆ ಸಾಧ್ಯನೇ ಇಲ್ಲ. ಅದರಿಂದ ಸ್ವಚ್ಛತೆ ಎಲ್ಲಿರುತ್ತೋ ಆರೋಗ್ಯನೂ ಅಲ್ಲೇ ಇರುತ್ತೆ. ಅದರಿಂದ ಇವರು ಸ್ಯಾನಿಟೈಸಿಂಗ್ಗಳ ಮೂಲಕ ಸಮಾಜವನ್ನು ಸ್ವಚ್ಛಗೊಳಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುತ್ತಾರೆ. ಹಲವಾರು ಸ್ಥಳಗಳಿಗೆ ಹೋಗಿ ಸ್ವಚ್ಛತೆಯ ಬಗ್ಗೆ ಕಾರ್ಯವನ್ನು ನಿರ್ವಹಿಸುತ್ತಾರೆ. ಕಾರ್ಯಕ್ರಮಗಳ ಮೂಲಕ ಸ್ವಚ್ಛತೆ, ಆರೋಗ್ಯ
ಬಗ್ಗೆ ಎಲ್ಲರಿಗೂ ಅರಿವನ್ನು ಮೂಡಿಸುತ್ತಾರೆ. ಇದೇ ಇವರ ಉದ್ದೇಶವಾಗಿದೆ. ಥ್ಯಾಂಕ್ ಯು.